ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೇ ಜಯಂತಿ ಅಂಗವಾಗಿ 9 ದಿನಗಳ ಸರಣಿ ಉಪನ್ಯಾಸ ಮಾಲೆ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ ಎಂದು ಮಹೇಶ್ ಸಿ ಹುಬ್ಬಳ್ಳಿಯವರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಕಲಬುರಗಿ ನಗರದಲ್ಲಿ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕರ್ನಾಟಕ ರಾಜ್ಯ ಸರ್ಕಾರಿ, ಅರೆ ಸರ್ಕಾರಿ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ನೌಕರರ ಸಂಘ ಜಿಲ್ಲಾ ಘಟಕ ಕಲಬುರಗಿ ವತಿಯಿಂದ ಕಲಾಮಂಡಲದಲ್ಲಿ ಸಾಯಂಕಾಲ 5 ಗಂಟೆಯಿಂದ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರ 134ನೇ ಜಯಂತಿ ಅಂಗವಾಗಿ 9 ದಿನಗಳ ಸರಣಿ ಉಪನ್ಯಾಸ ಮಾಲೆ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್ ಕಲಬುರಗಿ. ಸರ್ಕಾರಿ, ಅರೆ ಸರ್ಕಾರಿ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ನೌಕರ ಸಂಘದ ಕಲಬುರಗಿ ಜಿಲ್ಲಾ ಅಧ್ಯಕ್ಷ ಮತ್ತು ಕರ್ನಾಟಕ ರಾಜ್ಯಾಧ್ಯಕ್ಷ. ನಾವು ಇವತ್ತು ಪ್ರೆಸ್ ಮೀಟ್ ಕರೀಲಿಕ್ಕೆ ಕಾರಣ ಅಂತಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೇ ಜಯಂತಿ ಅಂಗವಾಗಿ ವಿವಿಧ ವಿಷಯಗಳ ಮೇಲೆ ವಿಚಾರ ಸಂಕಿರಣ ಹಮ್ಮಿಕೊಂಡಿದ್ದೀವಿ. ಇದನ್ನು ಎಲ್ಲ ಸರ್ಕಾರಿ ನೌಕರರು ಟೋಟಲಿ 84 ಇಲಾಖೆಯ ಸರ್ಕಾರಿ, ಅರೆ ಸರ್ಕಾರಿ ನೌಕರರ ಬಾಂಧವರ ಪೂರಾ ನಮ್ಮ ಸಮುದಾಯದ ಜನಾಂಗಕ್ಕೆ ಬಾಬಾ ಸಾಹೇಬರ ವಿಚಾರಧಾರೆಗಳನ್ನು, ಭಗವಾನ್ ಬುದ್ಧರ ವಿಚಾರಧಾರೆಗಳನ್ನು, ಸಂವಿಧಾನವನ್ನು ಸಂಪೂರ್ಣವಾಗಿ ಅರ್ಥ ಆಗಲಿ, ಅವರಿಗೆ ನಾಲೆಜ್ ಸಿಗಲಿ, ಜ್ಞಾನ ಸಿಗಲಿ ಅನ್ನೋ ದೃಷ್ಟಿಯಿಂದ ಒಂದೊಂದು ವಿಷಯದ ಮೇಲೆ ವಿಚಾರ ಸಂಕಿರಣ ಹಮ್ಮಿಕೊಂಡಿದ್ದೀವಿ. ಸರ್ ಈ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಸಂಘದ ಹಿರಿಯ ರಾಜ್ಯ ಕಾರ್ಯಾಧ್ಯಕ್ಷರಾದ ವಿಠ್ಠಲ್ ಗೋಳಾಜಿ ಅವರಿದ್ದಾರೆ ಮತ್ತು ಅದೇ ರೀತಿಯಾಗಿ ಸಂಘದ ಇನ್ನೋರ್ವ ವಿಠ್ಠಲ್ ಗೋಳಾ, ಅದೇ ರೀತಿಯಾಗಿ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ಸುರೇಂದ್ರ ಸನ್ಬಾಳ್ ಅವರು ಹಾಗೂ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ನಂದಿನಿ ಸನ್ಬಾಳ್ ಅವರು ಮತ್ತು ಶಶಿಕಲಾ ನರುಣ್ಕರ್ ಅವರು ಮತ್ತು ನಮ್ಮ ಸಂಘದ ಜಿಲ್ಲಾ ಸೋಷಿಯಲ್ ಮೀಡಿಯಾ ಕಾರ್ಯದರ್ಶಿ ರವಿ ಹಾದಿಮನಿ ಅವರು, ಸಂಘದ ಇನ್ನೋರ್ವ ಸಹ ಕಾರ್ಯದರ್ಶಿ ಮಿಸೆಸ್ ಹಾದಿಮನಿ ಮೇಡಮ್ ಅವರು, ಅಕ್ಷತಾ ಹಾದಿಮನಿ. ಈ ಪತ್ರಿಕಾಗೋಷ್ಠಿ ಏನಪ್ಪ ಅಂದ್ರೆ ಯಾಕೆ ಮಾಡ್ತಾಯಿದ್ರು, ಇಡೀ ನಮ್ಮ ಸಮಾಜದ ಸಮುದಾಯಕ್ಕೆ, ಇಡೀ ಕರ್ನಾಟಕ ರಾಜ್ಯದಂತ ಎಲ್ರಿಗೂ ಗೊತ್ತಾಗಲಿ, ಒಳ್ಳೆಯ ವಿಚಾರಧಾರೆಯನ್ನು ಸಮುದಾಯಕ್ಕೆ ಮೆಸೇಜ್ ಕೊಡಬೇಕು, ಸಂದೇಶ ಕೊಡಬೇಕು. ಬರೀ ಏನಪ್ಪ ಅಂದ್ರೆ ಕೆಲವರು ಅಂತಾರ ಜಯಂತಿ ಮಾಡ್ತಾರೆ ಬಿಡ್ತಾರೆ ಅಂದ್ರೆ ಜನರಿಗೆ ನಮ್ಮ ಪ್ರಚಾರ ಪ್ರಸಾರ ಆಗಲಿ ಬಾಬಾ ಸಾಹೇಬ್ರ ಸಿದ್ಧಾಂತ ವಿಚಾರಧಾರೆಗಳನ್ನು. ಏನಪ್ಪ ಅಂದ್ರೆ ಈ ಸಂಘ ನೋಡ್ರಿ 1984ನಾಗ ಹುಟ್ಟಿದ ಸಂಘ, 1984ರಲ್ಲಿ ಹುಟ್ಟಿದೆ. ಇದನ್ನು 1989ರಲ್ಲಿ 89ನಲ್ಲಿ ರಿಜಿಸ್ಟ್ರೇಷನ್ ಮಾಡಿದೆ. ಅಲ್ಲಿಂದ ಇಲ್ಲಿವರೆಗೂ ಸಂಘದಿಂದ ನಾನು ಸತತವಾಗಿ ಅಧ್ಯಕ್ಷ ಆದ ನಂತರ ತಾಲೂಕಾ ಸಮಾವೇಶ ಮಾಡಿ, ಜಿಲ್ಲಾ ಸಮಾವೇಶಗಳು ಮಾಡಿ, ವಿಭಾಗೀಯ ಸಮಾವೇಶಗಳು ಮಾಡಿ, ರಾಜ್ಯ ಸಮಾವೇಶ ಮಾಡಿ, ಬಾಬಾ ಸಾಹೇಬ್ರ ಸಿದ್ಧಾಂತಗಳನ್ನು, ಮಾನವೀಯತೆಯನ್ನು, ಮನುಷ್ಯತ್ವವನ್ನು ಎಲ್ಲರನ್ನು ಬಿತ್ತುವುದ್ರ ಮುಖಾಂತರ ಅವರ ಸಿದ್ಧಾಂತವನ್ನು ಪ್ರಚಾರ ಪ್ರಸಾರ ಮಾಡೋದ್ರ ಜೊತೆಗೆ ನೌಕರದ ಏನ್ರಿ ಅನ್ಯಾಯ, ಅತ್ಯಾಚಾರ, ದೌರ್ಜನ್ಯ, ದಬ್ಬಾಳಿಕೆಗಳಾದ್ರೂ ಕೂಡ ಅದನ್ನು ರಕ್ಷಣೆ ಮಾಡೋದು, ಅವರಿಗೆ ಪ್ರೊಟೆಕ್ಷನ್ ಮಾಡೋ ಸಲುವಾಗಿ ಈ ಸಂಘ ಇರ್ತದೆ ರೀ. ಮತ್ತು ನಮ್ಮ ಸಮುದಾಯದ ಎಲ್ಲ ಮಕ್ಕಳಿಗೆ, ನಮ್ಮ ಮುಂದಿನ ಪೀಳಿಗೆಗೂ ಕೂಡ ಈ ಸಂಘ ಏನೇನು ಕೆಲಸ ಮಾಡೋದು ಅನ್ನೋದು ತಿಳಿಸಲ ಸಲುವಾಗಿನೂ ಕೂಡ ಈ ವಿಚಾರ ಸಂಕಿರಣದಲ್ಲಿ ಕೆಲವೊಂದು ಆಟ ಪಾಠಗಳು ಅದರ ಮಾಹಿತಿ ನಮ್ಮ ಪ್ರಧಾನ ಕಾರ್ಯದರ್ಶಿ ನಂದಿನಿ ಮೇಡಮ್ ಅವರು ಹೇಳ್ತಾರೆ ವಿದ್ಯಾರ್ಥಿಗಳಿಗೆ ಮತ್ತು ಯುವಕರಿಗೆಲ್ಲ. ಭಾರತ ರತ್ನ ಸಂವಿಧಾನ ಶಿಲ್ಪಿ ಪರಮ ಪೂಜ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೇ ಜಯಂತ್ಯೋತ್ಸವ ಅಂಗವಾಗಿ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಿ ಮತ್ತು ಅರೆ ಸರ್ಕಾರಿ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಸರ್ಕಾರಿ ನೌಕರ ಸಂಘದಿಂದ ಈ ಒಂದು ವಿವಿಧ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ವಿಶೇಷವಾಗಿ ಪರಮ ಪೂಜ್ಯ ಡಾಕ್ಟರ್ ಬಾಬಾ ಸಾಹೇಬರು ಈ ದೇಶದಲ್ಲಿ ಈ ಜನರಿಗಾಗಿ, ದೀನದಲಿತರಿಗಾಗಿ, ದುಡಿತಕ್ಕೆ ಒಳಗಾಗತಕ್ಕಂಥ ಜನರಿಗಾಗಿ, ಬಡವರಿಗಾಗಿ, ವಿಶೇಷವಾಗಿ ಎಲ್ಲ ಪ್ರಾಣಿ ಪಕ್ಷಿಗಳು ಮತ್ತು ಈ ದೇಶದೊಳಗೆ ದೇವತೆಗಳು ಸಹಿತ ಕಾನೂನು ರೀತಿಯಿಂದ ನ್ಯಾಯ ಕೊಟ್ಟಿರ್ತಕ್ಕಂಥ ಪರಮ ಪೂಜ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಯ ಕಾರ್ಯಕ್ರಮದ ಅಂಗವಾಗಿ ಈ ಒಂದು ಸರಣಿ ಉಪನ್ಯಾಸ ಕಾರ್ಯಕ್ರಮವನ್ನು ನಾನು ವಿವಿಧ ವಿಷಯಗಳನ್ನು ಇಟ್ಟುಕೊಂಡು ಏನು ಒಂದು ಈ ಜನರಿಗೆ, ಸರ್ಕಾರಿ ನೌಕರರಿಗೆ, ಮಹಿಳೆಯರಿಗೆ, ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ ಈ ವಿಷಯವನ್ನು ತಿಳಿಸಿಕೊಡಬೇಕು ಅಂತಕ್ಕಂಥ ಒಂದು ನಿಟ್ಟಿನೊಳಗೆ ನಾವೇನು ವಿಚಾರ ಮಾಡಿಕೆಸಿಂದ ಸುಮಾರು 9 ದಿವಸ ಕಾರ್ಯಕ್ರಮವನ್ನು ದಿನಾಂಕ 5/4/2025ರಿಂದ 13/4/2025ರವರೆಗೆ ಏನು ವಿವಿಧ ವಿಷಯಗಳನ್ನು ಇಟ್ಟುಕೊಂಡು ವಿವಿಧ ದಿನಾಂಕದಂದು ಆಯಾ ದಿನಾಂಕದಂದು ವಿಷಯವಾರು ಉಪನ್ಯಾಸಕರನ್ನು ನೇಮಿಸಿ ಉದ್ಘಾಟನೆಯನ್ನು ಎಲ್ಲ ಮುಖ್ಯ ಅತಿಥಿಗಳನ್ನು ನಾವು ಈ ಸಂದರ್ಭದಲ್ಲಿ ಅವರನ್ನು ಕರೆಸಿ ಪ್ರತಿಯೊಂದು ದಿವಸ ಎಲ್ಲ ನೌಕರದಾರಲ್ಲಿ, ಜನರಲ್ಲಿ, ಪಬ್ಲಿಕ್ ಆಗಲಿ, ಎಲ್ಲ ಮಹಿಳೆಯರಲ್ಲಿ, ವಿದ್ಯಾರ್ಥಿಗಳಲ್ಲಿ ಎಲ್ಲರಿಗೂ ಕರೆಸಿ ಈ ಒಂದು ವಿಷಯಗಳನ್ನು, ದಿನಾಂಕವಾರು ವಿಷಯಗಳನ್ನು ಮನಮುಟ್ಟುವ ಹಾಗೆ ಒಂದು ನಾವು
ತಿಳಿಸಬೇಕು, ಈ ಒಂದು ಪ್ರಚಾರ ಮಾಡಬೇಕು ಅಂತಕ್ಕಂಥ ನಿಟ್ಟಿನೊಳಗೆ ನಾವೇನು ಸರ್ಕಾರಿ ನೌಕರರು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೆವು. ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಂತ ತಿಳಿಸಿದ ನಾನು ನಮ್ಮ ಎಲ್ಲ ಸರ್ವಾಂಗ ಧರ್ಮದ ವರ್ಗದವರಿಗೆ, ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ, ದೀನದಲಿತರಿಗೆ ಈ ಒಂದು ಬಂದು ಈ ಕಾರ್ಯಕ್ರಮ ಗಣ್ಯರಿಗೆ ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಂತ ತಿಳಿಸಿ ನಾವೇನು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೆವು. ಅದರ ಒಳಗಾಗಿ ಈ ಜೊತೆಗೆ ಒಂದು ವಿದ್ಯಾರ್ಥಿಗಳಿಗಾಗಿ ಸಹಿತ ಭಾಷಣ ಸ್ಪರ್ಧೆ, ರಸಪ್ರಶ್ನೆ ಸ್ಪರ್ಧೆ ಮತ್ತು ಪ್ರಬಂಧ ಸ್ಪರ್ಧೆ, ಭಾಷಣ ಸ್ಪರ್ಧೆ ಸಹಿತ ಈ ಕಾರ್ಯಕ್ರಮದಲ್ಲಿ ನಾವು ಹಮ್ಮಿಕೊಂಡಿದ್ದೆವು. ವಿದ್ಯಾರ್ಥಿಗಳಿಗೆ ಸಹಿತ ಒಂದು ಎನ್ಕರೇಜ್ ಮಾಡಬೇಕು, ವಿದ್ಯಾರ್ಥಿಗಳು ಮುಂದೆ ಬರಬೇಕು. ಈ ಒಂದು ವಿದ್ಯಾರ್ಥಿಗಳಿಗೆ ಸಹಿತ ನಮ್ಮ ಬಾಬಾ ಸಾಹೇಬರ ಬಗ್ಗೆ ಏನು ತಿಳ್ಕೊಂಡು ಅವರ ಒಂದು ಕಷ್ಟ ನೋವುಗಳನ್ನು ಏನು ಬಾಬಾ ಸಾಹೇಬರು ಏನು ಹಿಂದಿನ ದಿನಗಳಲ್ಲಿ ವಿದ್ಯಾಭ್ಯಾಸ ಮಾಡ್ತಕ್ಕಂಥ ನಿಟ್ಟಿನೊಳಗೆ ಅವರೇನು ಕಷ್ಟ ನೋವುಗಳನ್ನು ಅನುಭವಿಸಿದ್ದಾರೆ. ಅವರು ರಾಜಕೀಯ ಆಗಿ ಅವರು ಕಾರ್ಮಿಕ ಮಂತ್ರಿಯಾಗಿ ಒಂದು ಸಂವಿಧಾನ ಶಿಲ್ಪಿಯಾಗಿ ಏನೋ ಅವರು ಮಾಡ್ತಕ್ಕಂಥ ಕೆಲಸದೊಳಗೆ ಎಷ್ಟೆಷ್ಟು ಕಷ್ಟಗಳು ಆ ಕಷ್ಟಗಳು ನಮ್ಮ ಈ ಜನರಿಗೆ, ವಿದ್ಯಾರ್ಥಿಗಳಿಗೆ ಮನಮುಟ್ಟವಾಗಿ ತಿಳಿಸಿದ್ರೆ ಮಾತ್ರ ಏನು ಹಿಂದೆ ಆಗಿರ್ತಕ್ಕಂಥ ಇತಿಹಾಸ ಏನದ ಆ ಇತಿಹಾಸ ಈಗಿನ ಜನರಿಗೆ ಪ್ರತಿಯೊಬ್ಬರಿಗೆ ತಿಳಿಸಿ ಹೇಳಬೇಕು ಅಂತಕ್ಕಂಥ ನಿಟ್ಟಿನೊಳಗೆ ನಾವೇನು ಒಂದು ಕಾರ್ಯಕ್ರಮ ಇಟ್ಟು ಹಾಕ್ಕೊಂಡಿದ್ದೆವು. ಆ ಕಾರ್ಯಕ್ರಮದ ಎಲ್ಲ ಬಂಧು ಬಾಂಧವರು, ವಿಶೇಷವಾಗಿ ಬುದ್ಧ ಬಸವ ಅಂಬೇಡ್ಕರ್ ಎಲ್ಲ ಅಭಿಮಾನಿ ಬಂಧುಗಳು ಬಂದಿಗೆಸಿಂದ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ನಿಟ್ಟಿನೊಳಗೆ ನಾವೇನು ಒಂದು ಸರ್ಕಾರಿ ನೌಕರ ಸಂಘದಿಂದ ಹಮ್ಮಿಕೊಂಡಿದ್ದೆವು. ಇದನ್ನು ತಾವೆಲ್ಲರೂ ಸಹಿತ ತಮ್ಮ ಮೀಡಿಯಾದವರಿಗೆ ನಾವು ವಿನಯಪೂರ್ವಕವಾಗಿ ಕೇಳ್ತಿದ್ದೆವು. ಈ ಒಂದು ಸುದ್ದಿಯನ್ನು ತಮ್ಮ ಸುದ್ದಿ ಮಾಧ್ಯಮದಲ್ಲಿ ಪ್ರಕಟಿಸಬೇಕಂತ ಹೇಳಿಸಿ ನಾನು ನಮ್ಮ ಸಂಘದ ಪರವಾಗಿ ತಮ್ಮಲ್ಲಿ ಕೋರಿಕೊಳ್ತೇನೆ.